ಈ ಕೇಸಲ್ಲಿ ಮೋಟಿವ್ ಬಂದ್ಬಿಟ್ಟು ನಮ್ಮ ಪ್ರೈಮ್ ಅಕ್ಯೂಸ್ ಶಿವಾನಂದ್ ಯಾರಿದ್ದಾರೆ ಅವರ ದೊಡ್ಡಪ್ಪ ನಿಂಗಪ್ಪ ಅವರು ಹನುಮಂತ್ ಅತ್ನಿ ಮತ್ತು ಬಸವರಾಜ್ ಅತ್ನಿ ಇಬ್ಬರು ಬ್ರದರ್ಸ್ ಇದ್ದಾರೆ. ಇದರಲ್ಲಿ ಹನುಮಂತ್ ಅತ್ನಿ ಯಾರ್ದು ಕಾರ್ ಬ್ಲಾಸ್ಟ್ ಆಗಿತ್ತು ನಮ್ಮ ಪ್ರೈಮ್ ವಿಕ್ಟಿಮ್, ಅವರು ಇದು ಕೆಲವು ಬಾರ್ಸ್ 10-11 ಬಾರ್ಸ್ ಲೀಸಲ್ಲಿ ತಗೊಂಡು ಅದಕ್ಕೆ ನಡ್ಸಕ್ಕೆ ಜೊತೆಗೆ ಆ ಕೆಲಸ ಜೊತೆಗೆ ಅವರು ಕೆಲವು ಜನಕ್ಕೆ ಸಾಲ ಕೂಡ ಕೊಡ್ತಾ ಇದ್ರು. ಆ ಥರ ಬಿಸ್ನೆಸ್ ಕೂಡ ಇತ್ತು ಅವ್ರದ್ದು. ಆ ಸಾಲ ಕೊಡುವಾಗ ಇವರು ಶಿವಾನಂದ್ ದೊಡ್ಡಪ್ಪ ನಿಂಗಪ್ಪ ಅವರಿಗೆ 4 ವರ್ಷ ಹಿಂದೆ 40 ಲಕ್ಷ ಸಾಲ ಕೊಟ್ಟಿದ್ರು. ಅವರು 5 ಎಕರೆ 20 ಗುಂಟೆ ಜಮೀನು ಬದಲಾಗಿ ಸಾಲ ಕೊಟ್ಟಿದ್ರು. ಲಾಸ್ಟ್ ಇಯರ್ ಜೂನಲ್ಲಿ ಅವ್ರಿಗೆ ವಾಪಸ್ ಅಮೌಂಟ್ ಕೊಡೋಕ್ಕೆ ಆಗಿಲ್ಲದೆ ಇವರ ಹೆಸರು ಮೇಲೆ ಏನು ಜಮೀನಿತ್ತು RTC ಮುಖಾಂತರ ಹನುಮಂತ್ ಅತ್ನಿ ಹೆಸರು ಮೇರೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆದರೆ ಇವರು ಶಿವಾನಂದ್ ಏನು ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿದು ಜಮೀನು ಏನಿದೆ ನಮ್ಮ ಫ್ಯಾಮಿಲಿ ಅಲ್ಲಿನೇ ಇರಬೇಕು ಅಂತ ಅವರು ಹೋದ ವರ್ಷ ಹೋಗಿ ಹನುಮಂತ್ ಮತ್ತು ಬಸವರಾಜ್ ಇಬ್ಬರಿಗೆ ಏನು ನೆಗೋಷಿಯೇಷನ್ ಮಾಡ್ತಾರೆ, ಇದು ನನಗೆ ಪೊಸಿಷನ್ ಕೊಡಿ, ನನಗೆ ಲೀಸ್ ಮೇಲೆ ಕೊಡಿ, ನನ್ನ ದೊಡ್ಡಪ್ಪಗೂ ಏನು ಸಾಲ ಇದೆ ನಾನು ವರ್ಷಕ್ಕೆ ಇಷ್ಟು ಕೊಟ್ಬಿಟ್ಟು ನಾನು ನಿಮಗೆ ಅಮೌಂಟ್ ವಾಪಸ್ ಕೊಡ್ತೀನಿ. ಆ ಅಗ್ರಿಮೆಂಟ್ ಮೇಲೆ ಲಾಸ್ಟ್ ಒನ್ ಇಯರಿಂದ ಶಿವಾನಂದ್ ಅದೇ ಜಮೀನು 5 ಎಕರೆ ಜಮೀನು ಏನಿದೆ ಅದೇ ಜಮೀನಲ್ಲಿ ಇವರು ಪೊಸಿಷನಲ್ಲಿ ಇದ್ದಾಗ ಅದರಲ್ಲಿ ದ್ರಾಕ್ಷಿ ಅಥವಾ ಬೇರೆ ಬೇರೆ ಕ್ರಾಪ್ಸ್ ಏನಿದೆ ಅದು ಬೆಳೀತಾ ಇತ್ತು. ಈಗ ಈ ವರ್ಷ ಫಸ್ಟ್ ಇಯರ್ ಸ್ವಲ್ಪ ಪೇಮೆಂಟ್ ಡ್ಯೂ ಆಗಿತ್ತು. ಟೋಟಲ್ 40 ಲ್ಯಾಕ್ಸ್ ಅವರು ಆ ಟೈಮಲ್ಲಿ ಸಾಲ ತಗೊಂಡಿದ್ರು 4 ವರ್ಷ ಹಿಂದೆ. ಎಲ್ಲ ಬಡ್ಡಿ ಸೇರಿ 67 ಲ್ಯಾಕ್ಸ್ ಆಗಿತ್ತು. 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡಬೇಕಾಗಿತ್ತು. ಈ ವರ್ಷ ಸುಮಾರು 18 20 ಲಕ್ಷ ಡ್ಯೂ ಆಗಿತ್ತು. ಅಂದರೆ ಈ ವರ್ಷ ಮೇ ಜೂನಲ್ಲಿ ಕೊಡಬೇಕಾಗಿತ್ತು. ಕಂಟಿನ್ಯೂಸ್ ಹನುಮಂತ್ ಮತ್ತು ಬಸವರಾಜ್ ಕಡೆಯಿಂದ ಇವರಿಗೆ ಫೋನ್ ಬರ್ತಾ ಇತ್ತು, ಐದರ್ ನೀವು ಪೊಸಿಷನ್ ಬಿಟ್ಕೊಡಿ ಅಥವಾ ನಮಗೆ ನಮ್ಮ ಅಮೌಂಟ್ ಕೊಡಿ ಅಂತ. ಇವ್ರ ಹತ್ತಿರ ಇಷ್ಟು ಅಮೌಂಟ್ ಇರಲಿಲ್ಲ. ಮತ್ತು ಇವರಿಗೆ ಆ 67 ಲ್ಯಾಕ್ಸ್ 40 ಲಕ್ಷಕ್ಕೆ 67 ಲಕ್ಷ ಹೆಂಗೆ ಆಗುತ್ತೆ ಅಂತ ಇದು ಬಡ್ಡಿ ಜಾಸ್ತಿ ಆಗಿದೆ. ಆ ಥರ ಕೂಡ ಇವರಿಗೆ ಎನಿಮಿಟಿ ಡೆವಲಪ್ ಆಯಿತು. ಸೊ ಈ ಕಾರಣ ಅವ್ರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಇಬ್ಬರು ಬ್ರದರ್ಸ್ ನನಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ಪಾಠ ಕಲಿಸ್ಬೇಕು ಅಂತ ಆ ಮೋಡಲ್ಲಿ ಇವರು ಈ ಪೂರ್ತಿ ಪ್ಲಾನ್ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಅವರು ಯಾವ ರೀತಿ ಎಕ್ಸ್ಪ್ಲೋಷನ್ ಕಂಡಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 25ನೇ ತಾರೀಕು ಅವರಿಗೆ ಈ ಹನುಮಂತ್ ಅತ್ನಿದು ಶೆಡ್ಯೂಲ್ ಗೊತ್ತಿತ್ತು, ಯಾವ ರೀತಿ ಅವರು ಡೈಲಿ 4ವರೆಗೆ ಅವ್ರ ಮನೆಯಿಂದ ರಕ್ತವಿಂದ ಬರ್ತಾರೆ, ಕಾರ್ ಮುಖಾಂತರ ಬರ್ತಾರೆ, ಈ ಕಡೆ ಕಾರ್ ಪಾರ್ಕ್ ಮಾಡ್ತಾರೆ, ಸಂಜೆ 11ವರೆಯಿಂದ 11 ಗಂಟೆ ತನಕ ಅಲ್ಲಿ ಇರ್ತಾರೆ, ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ. ಆ ಶೆಡ್ಯೂಲ್ ಸ್ಟಡಿ ಮಾಡಿಕೊಂಡು 25ನೇ ತಾರೀಕಿಗೆ 4 ಗಂಟೆಗೆ ಇವರು ಎಲ್ಲ ಜಿಲೆಟಿನ್ ಸ್ಟಿಕ್ಸ್ ಎಲ್ಲ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ರೆಡಿ ಮಾಡಿ ಸುಮಾರು 6 ಗಂಟೆಗೆ ಹಿಪ್ಪರ್ಗಿಗೆ ಇನ್ನೊಬ್ಬ ಅಕ್ಯೂಸ್ A2 ಅಕ್ಯೂಸ್ ರೇವನ್ ಸಿದ್ಧ ಜಲಿ ಜೊತೆಗೆ ಒಂದು TVS ಸ್ಕೂಟಿ ಮುಖಾಂತರ ಅಲ್ಲಿಗೆ ಬರ್ತಾರೆ. ಅಲ್ಲಿ ಕ್ಯಾಮ್ರಾ ಅವಾಯ್ಡ್ ಮಾಡಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಸ್ಪಾಟಲ್ಲಿ ಕೆಲವು ಇದು ಶುಗರ್ ಕೇನ್ ಫೀಲ್ಡ್ ಇದೆ, ಕಬ್ಬಿನ ತೋಟ ಇದೆ, ಅಲ್ಲಿ ಕ್ಯಾಮ್ರಾ ಅವಾಯ್ಡ್ ಆಗಿ ಆ ಶುಗರ್ ಫೀಲ್ಡ್ ಒಳಗೆ ಅವ್ರ ಗಾಡಿ ಹಿಂದ್ಗಡೆ ಬರ್ತಾರೆ. ಸೊ ಕ್ಯಾಮ್ರಾ ಅಲ್ಲಿ ಏನಿದೆ ಮೂಮೆಂಟ್ ಕಾಣ್ಬರೋದು. ಹಿಂದೆ ಹೋಗಿ ಅವ್ರ ಬ್ಯಾಗಲ್ಲಿ ಇದು ಜಿಲೆಟಿನ್ ಸ್ಟಿಕ್ಸ್ ಪ್ಲಸ್ ವೈರ್ಸ್ ಇತ್ತು. ಆ ಗಾಡಿ ಲೆಫ್ಟ್ ಸೈಡ್ ವೀಲ್ ಕೆಳಗೆ ಅದನ್ನು ಇಡ್ತಾರೆ. ಅದಕ್ಕೆ ಸುಮಾರು 8-8 ಗಂಟೆ ಆಗಿತ್ತು. ಮತ್ತು ಅದರಿಂದ 100 ಫೀಟ್ ವೈರ್ ದೂರ ತಗೊಂಡು ಅದಕ್ಕೆ ಡೆಟೋನೇಟರ್ ಕೆಪಾಸಿಟಿಗೆ ಕನೆಕ್ಟ್ ಮಾಡಿ ಅವರು ಯಾವ ಟೈಮ್ಗೆ ಹೊರಗಡೆ ಬರ್ತಾರೆ ಹನುಮಂತ್ ಅತ್ನಿ 10ವರೆ ಅದೇ ಟೈಮ್ ನೋಡಿಕೊಂಡು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಆದ ನಂತರ ಅವರು ಇಮಿಡಿಯೇಟ್ಲಿ ಅಲ್ಲಿಂದ ಎಲ್ಲ ಉಳಿದಿದ್ದ ಮಟೀರಿಯಲ್ಸ್ ಏನಿರುತ್ತೆ ಯಾರಿಗೆ ಗೊತ್ತಾಗ್ಬಾರದು ಅಂತ ತಗೊಂಡು ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಆ ದಿನ ಇವ್ರಿಗೆ ಗೊತ್ತಾಗಿಲ್ಲ ಕಿ ಅವ್ರು ಬ್ಲಾಸ್ಟ್ ಫೇಲ್ ಆಗಿದೆ, ಅವ್ನಿಗೆ ಏನೂ ಇಂಜರಿ ಆಗಿಲ್ಲ. ನೆಕ್ಸ್ಟ್ ಡೇ ನ್ಯೂಸಲ್ಲಿ ನೋಡಿಕೊಂಡು ಅವ್ರು ಸೇವ್ ಆಗಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಇದೆ. ಬಟ್ ಅವ್ರದ್ದು ಉದ್ದೇಶ ಇವರಿಗೆ ಮರ್ಡರ್ ಮಾಡಬೇಕು ಅಂತಾನೆ ಇತ್ತು ಹನುಮಂತ್ ಅತ್ನಿಗೆ. ಸೊ ದಟ್ ಇವರಿಗೆ ಟೈಮ್ ಸಿಗುತ್ತೆ ಅಥವಾ ಇವರು ಸಾಲ ಕೊಡ್ಬರೋದು, ಲೋನ್ ವಾಪಸ್ ರಿಟರ್ನ್ ಮಾಡಬಾರದು ಅಂತ ಅವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದು ಇನ್ಸಿಡೆಂಟ್ ಆದ ನಂತರ 3-4 ಡೇಸ್ ಅವರು ಸುಮ್ಮನೆ ಇರ್ತಾರೆ. ಬಟ್ ಮೆಸೇಜ್ ಕಲಿಸ್ಬೇಕು ಕಿ ನಾನೇ ಈ ಥರ ಮಾಡಿದ್ದೀನಿ. ಈಗ ಅವ್ರದ್ದು ಒರಿಜಿನಲ್ ಇಂಟೆನ್ಷನ್ ಮರ್ಡರ್ ಮಾಡೋದು ಫೇಲ್ ಆಯಿತು. ಸೆಕೆಂಡ್ ಇಂಟೆನ್ಷನ್ ಅವರಿಗೆ ಭಯ ಬರಬೇಕು ಕಿ ನಾನೇ ಈ ಥರ ಮಾಡಿದ್ದೀನಿ, ಅವರಿಗೆ ಒಂದು ರೀತಿ ವಾರ್ನಿಂಗ್ ಕೊಡಬೇಕು ಅಂತ, ಅವರಿಗೆ ಒಂದು ಮೆಸೇಜ್ ಕಲಿಸ್ಬೇಕು ಅಂತ ಅವರು ಇನ್ನೊಂದು ಪ್ಲಾನ್ ಹಚ್ತಾರೆ. ಈ ಪ್ರೈಮ್ ಅಕ್ಯೂಸ್ 30ನೇ ತಾರೀಕಿಗೆ ಒಂದು ನೀವು ಕಂಪ್ನಿದು CCTV ಇರುತ್ತೆ ಅವ್ರ ಫಾರ್ಮಲ್ಲಿ. ಅವ್ರದ್ದು ಡೈರಿ ಫಾರ್ಮ್ ಇದೆ ಇವ್ರದ್ದು. ಆ ಡೈರಿ ಫಾರ್ಮಲ್ಲಿ ಸಿಮ್ ಬೇಸ್ಡ್ CCTV ಕ್ಯಾಮ್ರಾ ಇದೆ. ಅಂದರೆ CCTV ಕ್ಯಾಮ್ರಾ ಅಲ್ಲಿ ಸಿಮ್ ಯೂಸ್ ಮಾಡ್ತೀವಿ, ಹಿಂಗೆ ಫೋನಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಅವ್ರ ಮನೆ ದಾರಿಯಲ್ಲಿ ಇನ್ನೊಂದು ಡೈರಿ ಫಾರ್ಮಲ್ಲಿ ಆ CCTV ಕ್ಯಾಮ್ರಾಯಿಂದ ಆ CCTV ಕ್ಯಾಮ್ರಾ ಕಳ್ತನ ಮಾಡ್ತಾರೆ. ಸೊ ದಟ್ ಅವರಿಗೆ ಒಂದು ಕಳ್ತನ ಆಗಿರೋ ಸಿಮ್ ಸಿಗತ್ತೆ. ಆ ಸಿಮ್ ಮುಖಾಂತರ ಇವರು ಹನುಮಂತ್ ಮತ್ತು ಬಸವರಾಜ್ಗೆ ಇನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ದಟ್ ಇವತ್ತು ಒರಿಜಿನಲ್ ಐಡೆಂಟಿಟಿ ಗೊತ್ತಾಗ್ಬಾರದು. ಸೊ ಆ ಕ್ಯಾಮ್ರಾ ಕೂಡ ಅವ್ರ ಮನೆಯಿಂದ ನಾವು ಸೆಕ್ಯೂರ್ ಮಾಡಿದ್ದೀವಿ. ಆ ಸಿಮ್ ಯೂಸ್ ಮಾಡಿಕೊಂಡು 1ನೇ ತಾರೀಕಿಗೆ ಇವರಿಗೆ 4 ಸರಿ ಮಿಸ್ ಕಾಲ್ ಮಾಡ್ತಾರೆ. ಬಟ್ ಅವರು ಆ ಟೈಮಲ್ಲಿ ಪಿಕ್ ಮಾಡಿಲ್ಲ. ಇನ್ನು ಕೆಲವು 2 ದಿವಸ 3 ದಿವಸ ಮತ್ತೆ ವೇಟ್ ಮಾಡ್ತಾರೆ. 6ನೇ ತಾರೀಕಿಗೆ ಟೆಕ್ಸ್ಟ್ ಮೆಸೇಜ್ ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ, ನಾನೇ ಈ ಥರ ಬ್ಲಾಸ್ಟ್ ಮಾಡಿದ್ದೀನಿ, ನೀವು 60 ದಿವಸ ಅಲ್ಲಿ ನಿಮ್ಮೆಲ್ಲ ಬಿಸ್ನೆಸ್ ಸ್ಟಾಪ್ ಮಾಡಬೇಕು, ಜನರಿಗೆ ಮೋಸ ಮಾಡೋದು ಬಿಡಬೇಕು ಅಂತ ಈ ಥರ ಮೆಸೇಜ್ ಕಳಿಸ್ತಾರೆ.
ಆ ಮೆಸೇಜ್ ನಾವು ಇನಿಷಿಯಲಿ ಆಲ್ರೆಡಿ ನಾನು ಹೇಳಿದ ಪ್ರಕಾರ ನಾವು ಎಲ್ಲ ಟೀಮ್ ಫಾರ್ಮ್ ಮಾಡಿದ್ದೀವಿ, ಬೇರೆ ಬೇರೆ ಟವರ್ ಟರ್ಮ್ CCTV ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಇದನ್ನು ಇನ್ನೊಂದು ಮುಖ್ಯ ಲೀಡಿಂದ ನಾವು ಆ ಫೋನ್ ಎಲ್ಲಿ ಯೂಸ್ ಆಯಿತು, ಯಾರು ಯೂಸ್ ಮಾಡಿದ್ದಾರೆ, ಯಾವ ಫೋನಲ್ಲಿ ಯೂಸ್ ಆಯಿತು, ಅದಕ್ಕೆ ರಿವರ್ಸ್ ಟ್ರ್ಯಾಕ್ ಮಾಡಿ ಆ ಫೋನ್ ಅಥಣಿ ಹಾಸ್ಪಿಟಲ್ ಮುಂದೆ ಈ ಕಳ್ತನ ಆಗಿರೋ ಸಿಮ್